ಬೆಸ್ಟ್ ಪ್ರೋಟೀನ್ ಯಾವುದು? ಇದು ಒಂದು ಕ್ವೆಶನ್ಸ್ ರೆಗ್ಯುಲರ್ ಆಗಿ ಬರೋದು. ಈಗ ನೀವು ಆಹಾರದಲ್ಲಿರುವ ಬೆಸ್ಟ್ ಪ್ರೋಟೀನ್ ಕೇಳ್ತಾ ಇದ್ದೀರಾ ಅಥವಾ ಸಪ್ಲಿಮೆಂಟ್ ಅಲ್ಲಿರೋ ಬೆಸ್ಟ್ ಪ್ರೋಟೀನ್ ಕೇಳ್ತಾ ಇದ್ದೀರಾ? ಆಹಾರದಲ್ಲಿರುವ ಬೆಸ್ಟ್ ಪ್ರೋಟೀನ್ ಬಗ್ಗೆ ಕೇಳ್ತಾ ಇದ್ರೆ ಅಮಿನೋ ಆಸಿಡ್ಸ್ ಪ್ರೊಫೈಲಿಂಗ್ ತಗೊಂಡ್ರೆ ಒಂದು ಸ್ಟ್ಯಾಂಡರ್ಡ್ ಜೆನೆಟಿಕ್ ಕೋಡ್ ಪ್ರಕಾರ ಒಂದು 20 ಅಮಿನೋ ಆಸಿಡ್ಸ್ ಇರುತ್ತೆ. ಅದರಲ್ಲಿ 9 ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್, ಇನ್ನೊಂದು 11 ನಾನ್ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್. ಅಂದ್ರೆ ನಮ್ಮ ದೇಹನೇ ಅದನ್ನ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋ ತರ ನಾವು ತಿನ್ನೋ ಆಹಾರದಿಂದ. ಕೆಲವೊಂದು ಆಹಾರದಲ್ಲಿ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಇಲ್ಲದೆ ಇರ್ಬೋದು, ಇನ್ನೊಂದು ಆಹಾರದಲ್ಲಿ ನಾನ್ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಇರುತ್ತೆ. ಸೊ ಏನಂದ್ರೆ ನಮ್ಮ ಆಹಾರದಲ್ಲಿ ಎಲ್ಲಾ ರೀತಿಯ ಫುಡ್ಗಳನ್ನ ಕಂಬೈನ್ ಮಾಡೋದ್ರಿಂದ ನಿಮಗೆ ಡಿಫ್ರೆಂಟ್ ಪ್ರೋಟೀನ್ ಸೋರ್ಸಸ್ ಇಂದ ನಿಮ್ಮ ಆಹಾರಗಳನ್ನ ತಗೊಳ್ಳೋದ್ರಿಂದ ನಿಮಗೆ ಎಲ್ಲಾ ರೀತಿಯ ಅಮಿನೋ ಆಸಿಡ್ಸ್ ನಿಮ್ಮ ಪ್ರೋಟೀನ್ ಅಲ್ಲಿ ಸಿಗುತ್ತೆ. ನೀವು ವೇ ಪ್ರೋಟೀನ್ ಬೆಟ್ರಾ, ಸೋಯ್ ಇಸೋಲೇಟ್ ಬೆಟ್ರಾ, ಅಥವಾ ಪಿ ಪ್ರೋಟೀನ್ ಬೆಟ್ರಾ, ಬ್ರೌನ್ ರೈಸ್ ಪ್ರೋಟೀನ್ ಬೆಟ್ರಾ, ಕಿನೋವಾ ಪ್ರೋಟೀನ್ ಬೆಟ್ರಾ, ಈ ತರ ಎಲ್ಲ ಕ್ವಶನ್ಸ್ ಗಳು ಕೇಳ್ಬೋದು ನೀವು. ನಿಮ್ಮ ಆಹಾರದಲ್ಲಿ ಈಗ ರೈಸು ದಾಲು ಮಿಕ್ಸ್ ಮಾಡಿದ್ರೆ ಅದೊಂದು ಕಂಪ್ಲೀಟ್ ಸೋರ್ಸ್ ಆಫ್ ಪ್ರೋಟೀನ್ ಕಂಬೈನ್ ಆಗುತ್ತೆ. ಬಟ್ ನೀವು ವೆಯ್ಟ್ ಲಾಸ್ ಗುರಿ ಇಟ್ಕೊಂಡಾಗ ನೀವು ತುಂಬಾ ಕಾರ್ಬೋಹೈಡ್ರೇಟ್ ತಿಂದ್ರೆ ನಿಮಗೆ ಬೇಗ ವೆಯ್ಟ್ ಲಾಸ್ ಆಗಲ್ಲ. ಸೊ ಅವಾಗ ನಿಮಗೆ ಪ್ರೋಟೀನ್ ಮತ್ತು ಫ್ಯಾಟ್ ನ ಪ್ರಿಯಾರಿಟೈಸ್ ಮಾಡಿ ಕಾರ್ಬ್ಸ್ ನಿಮ್ಮ ಎನರ್ಜಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೋಬೇಕು, ಅವಶ್ಯಕತೆಗಿಂತ ಜಾಸ್ತಿ ತಗೋಬಾರ್ದು. ಬೆಸ್ಟ್ ಪ್ರೋಟೀನ್ ಸೋರ್ಸಸ್ ಅಂದ್ರೆ ಒಬ್ವಿಯಸ್ಲಿ ನಾನ್ ವೆಜಿಟೇರಿಯನ್ ಸೋರ್ಸಸ್ ಆರ್ ಬೆಸ್ಟ್, ಪ್ರೊವೈಡೆಡ್ ದಟ್ ಆರ್ಗ್ಯಾನಿಕ್ ಸೋರ್ಸಸ್ ಇಂದ ಬಂದಿದೆ ಅಂದ್ರೆ ಮಾತ್ರ ನಾನ್ ವೆಜಿಟೇರಿಯನ್. ಈಗ ಎಗ್, ಚಿಕನ್, ಫಿಶ್, ಮೀಟ್ ಪ್ರೋಟೀನ್ಸ್ ಎಲ್ಲಾ ರೀತಿಯ ಅಮಿನೋ ಆಸಿಡ್ಸ್ ಅದರಲ್ಲಿ ಇರುತ್ತೆ. ವೇ ಪ್ರೋಟೀನ್ ಅಲ್ಲೂ ಇರುತ್ತೆ. ಫಸ್ಟ್ ನಿಮ್ಮ ಆಹಾರದಿಂದ ಎಲ್ಲ ಪ್ರೋಟೀನ್ ಕವರ್ ಮಾಡೋಕೆ ಟ್ರೈ ಮಾಡಿ. ಆಗಿಲ್ಲ ಅಂದ್ರೆ ಅವಾಗ ನೀವು ಸಪ್ಲಿಮೆಂಟ್ಸ್ ತಗೋಬಹುದು. ಸಪ್ಲಿಮೆಂಟ್ಸ್ ಅವಶ್ಯಕತೆ ಎಲ್ಲಾರ್ಗೂ ಇರಲ್ಲ. ಯಾರು ತುಂಬಾ ಬ್ಯುಸಿ ಇರ್ತಾರೆ ಅಥವಾ ಯಾರಿಗೆ ಅವ್ರ ಪ್ರೋಟೀನ್ ನ ಕವರ್ ಮಾಡಕ್ ಆಗ್ತಿಲ್ಲ ಅವ್ರದ್ದು ಆಹಾರದಿಂದ, ಅವ್ರಿಗೆ ಎಷ್ಟು ಕ್ಯಾಲರಿ ಲಿಮಿಟ್ ಇದೆ ಅದರಲ್ಲೇ ಅವರ ಪ್ರೋಟೀನ್ ಲಿಮಿಟ್ ನ ಕವರ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಅಂಥವ್ರು ಸಪ್ಲಿಮೆಂಟ್ಸ್ ತಗೋಬಹುದು. ಇದು ಒಂದು 10ರಿಂದ 20% ಜನರಿಗೆ ಇದು ರಿಕ್ವೈರ್ಮೆಂಟ್ ಬರುತ್ತೆ. ಸಿಕ್ಕೋರಿಗೆಲ್ಲ ಪ್ರೋಟೀನ್ ಬೇಕಾ, ಪ್ರೋಟೀನ್ ಡಬ್ಬಿ ಬೇಕಾ ಅಂತ ಕೇಳೋ ಅವಶ್ಯಕತೆ ಇಲ್ಲ. ನ್ಯಾಚುರಲ್ ಆಗಿ ಪ್ರೋಟೀನ್ ಡಬ್ಬಿ ಇಲ್ದೇನೆ ನೀವು ಆಹಾರದಿಂದ ಪ್ರೋಟೀನ್ ತಗೋಬಹುದು. ಪ್ರೋಟೀನ್ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋ ಇಲ್ಲಿ ಕೆಳಗಡೆ ಒಂದಿದೆ, ಇದು ನನ್ನ ಯೂಟ್ಯೂಬ್ ಅಲ್ಲಿ ಇದೆ, ಅದನ್ನ ನೋಡಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟಿಂಗ್ ಸ್ಕ್ಯಾಮ್ಸ್ ಗಳಿಗೆಲ್ಲ ಬಲಿಯಾಗಿ ಸಡನ್ ಆಗಿ ಪ್ರೋಟೀನ್ ಬೇಕು ಅಂತ ಹೇಳಿ ಯಾವ್ದಾವ್ದೋ ಸೋಯಾ ಅನ್ನೋದು ತುಂಬಾ ಚೀಪ್ ಆಗಿ ಸಿಗುವಂತ ಒಂದು ಪ್ರೋಟೀನ್, ಅದನ್ನ ₹100 ಪ್ರೋಟೀನ್ ಯಾರೋ ಡಬ್ಬಿನಲ್ಲಿ ಹಾಕಿ ₹2,000 ನಿಮಗೆ ಮಾರ್ತಾರಂದ್ರೆ ಅದರಲ್ಲಿ ಆಲ್ಮೋಸ್ಟ್ ಕಮಿಷನ್ ದಂಧೆ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಸೊ ನಿಮಗೆ ಸುಪೀರಿಯರ್ ಪ್ರೋಟೀನ್ ಬಂದು ವೇ ಪ್ರೋಟೀನ್ ನ ನಿಮಗೆ ಯಾವ್ದಾದ್ರು ನಾನ್ ಮಾರ್ಕೆಟಿಂಗ್ ಅಂದ್ರೆ MLM ಸ್ಕೀಮ್ ಇಲ್ಲದೆ ಇರುವಂತಹ ಕಂಪನಿಗಳು ಇಸೋಲೇಟೆಡ್ ವೇ, ಹೈಡ್ರೋಲೈಸ್ಡ್ ವೇ ಈ ತರ ಎಲ್ಲ ಬರುತ್ತೆ. ಅದು ರಿಸರ್ಚ್ ಮಾಡಿ ತಗೊಳ್ಳಿ. ನಾನ್ ಜನರಲಿ ಯಾವ ಪ್ರಾಡಕ್ಟ್ನು ಪ್ರಮೋಟ್ ಮಾಡೋದಿಲ್ಲ. ನೀವೇ ರಿಸರ್ಚ್ ಮಾಡಿ ಯಾವ್ದು ಒಳ್ಳೇದು ಅಂತ ನೋಡಿ ತಗೋಬೇಕು. ಇಂಡಿಯಾದಲ್ಲಿರೋ ಅರ್ಧಕ್ಕರ್ಧ ಸಪ್ಲಿಮೆಂಟ್ಸ್ ಡೂಪ್ಲಿಕೇಟ್ ಸಪ್ಲಿಮೆಂಟ್ಸ್. ಅರ್ಧಕ್ಕರ್ಧ ನಮ್ಮ ಸಪ್ಲಿಮೆಂಟ್ಸ್ ಏನ್ ಸಿಗ್ತಿದೆ ಅದರಲ್ಲಿ ಎಲ್ಲ ಡೂಪ್ಲಿಕೇಟ್ ಸಪ್ಲಿಮೆಂಟ್ಸ್ ಇರೋದು. ಈಗ ಮೊದಲನೇ ಬಾರಿ ಯಾವನೊಬ್ಬ ವೇ ಪ್ರೋಟೀನ್ ತಗೋತಿದ್ದಾನೆ, ಅವನಿಗೆ ವೇ ಪ್ರೋಟೀನ್ ಹೆಂಗ್ ಟೇಸ್ಟ್ ಇರುತ್ತೆ ಅಂತಾನೆ ಗೊತ್ತಿರೋದಿಲ್ಲ. ನಿಮಗೆ ಅವರು ಹಾಲ್ ಪುಡಿ ಹಾಕೊಡ್ತಾ ಇದಾರೋ ಅಥವಾ ವೇ ಪ್ರೋಟೀನ್ ಹಾಕೊಡ್ತಿದಾರೋ ಅಂತ ಹೆಂಗ್ ಗೊತ್ತಾಗುತ್ತೆ ನಿಮಗೆ? ವೇ ಅಂದ್ರೆ ಏನು? ಹಾಲಲ್ಲಿ ಪನೀರ್ ಭಾಗ ತೆಗೆದ್ರೆ ಉಳಿದಿರೋ ಬರುತ್ತಲ್ಲ ಅದನ್ನ ವೇ ಅಂತ ಹೇಳ್ತಾರೆ, ಅಥವಾ ಅದನ್ನ ಕಾನ್ಸಂಟ್ರೇಟೆಡ್ ಪ್ರೋಟೀನ್ ತರ ಸೇಲ್ ಮಾಡ್ತಾರೆ. ಮೊದಲನೇ ಬಾರಿ ನಿಮಗೆ ಹಾಲ್ ಪೌಡರ್ಗೂ ವೇಗೂ ಡಿಫ್ರೆನ್ಸೇ ಗೊತ್ತಾಗದೆ ಇರ್ಬೋದು. ಎಷ್ಟೋ ಜನರಿಗೆ ನಾನೇ ನೋಡಿದೀನಿ ಇಲ್ಲಿ ಹಾಲ್ ಪೌಡರ್ನೆಲ್ಲ ವೇ ಪ್ರೋಟೀನ್ ಅಂತ ಸೇಲ್ ಮಾಡಿದವರು ಇದ್ದಾರೆ. ಸೊ ಇವತ್ತಿನ ದಿನಕ್ಕೆ ನಿಮಗೆ ಏನ್ ಪ್ರೋಟೀನ್ ಸಿಗ್ತಿದೆ ಅದನ್ನ ಸರಿಯಾಗಿ ಐಡೆಂಟಿಫೈ ಮಾಡೋದಕ್ಕೆ ನಮಗೆ ಸರಿಯಾದ ಕಂಟ್ರೋಲಿಂಗ್ ಸೆಕ್ಟರ್ಸ್ ಇಲ್ಲ. ಇಲ್ಲಿ ಫೇಕ್ ಸಪ್ಲಿಮೆಂಟ್ ಜಾಸ್ತಿ. ಆ ಕಾರಣದಿಂದ ನಾನು ಯಾವ್ದನ್ನು ಪ್ರಮೋಟ್ ಮಾಡಲ್ಲ. ನನಗೂ ದುಡ್ಡು ಮಾಡುವಂತಹ ಅವಕಾಶ ಇದೆ ಪ್ರೋಟೀನ್ ಪ್ರಮೋಟ್ ಮಾಡಿದ್ರೆ. ನಿಮಗೆ ಯಾವ ಪ್ರೋಟೀನ್ ಯೂಸ್ ಮಾಡಬೇಕು ಅಂತ ಕನ್ಫ್ಯೂಷನ್ ಇದ್ದರೆ ಅದ್ರ ಬಗ್ಗೆ ಡೀಟೇಲ್ಡ್ ಪಿಕ್ಚರ್ ಗೊತ್ತಾಗಬೇಕು ಅಂದರೆ ಈ 2 ಸ್ಟಡೀಸ್ ಇದೆ. ಒಂದು ಸಿಟಿಜನ್ ಪ್ರಾಜೆಕ್ಟ್ 1 ಅಂತ, ಇನ್ನೊಂದು ಸಿಟಿಜನ್ ಪ್ರೋಟೀನ್ ಪ್ರಾಜೆಕ್ಟ್ 2 ಅಂತ. ಓಕೆ, ಇದು ಆಬಿ ಫಿಲಿಪ್ಸ್ ಅವರು ಮಾಡಿರೋದು ಒಂದು ಸ್ಟಡಿ. ಇದರಲ್ಲಿ ತುಂಬ ಕ್ಲಿಯರಾಗಿ ತೋರಿಸಿದ್ದಾರೆ. ಅಂದರೆ ಪ್ರೋಟೀನ್ ಲೇಬಲ್ ಮೇಲೆ ಬರೆಯೋದು ಒಂದು, ಅದರಲ್ಲಿ ಇರೋದು ಒಂದು, ಆಮೇಲೆ ಅದರಲ್ಲಿ ತುಂಬ ಟಾಕ್ಸಿನ್ಗಳು, ಹೆವಿ ಮೆಟಲ್ಸು ಎಲ್ಲ ಸಿಕ್ಕಿರೋ ಭಾಳಷ್ಟು ಉದಾಹರಣೆಗಳಿದೆ. ನೀವು ಆ 2 ಸ್ಟಡಿ ನೋಡಿದ್ರೆ ನಿಮ್ಮ ಪ್ರೋಟೀನ್ ಸರಿನೋ ತಪ್ಪೋ ಅದರಲ್ಲಿ, ಅಥವಾ ಅದರಲ್ಲಿರೋ ಪ್ರೋಟೀನ್ ಸರಿ ಇದೆಯೋ ತಪ್ಪಿದೆಯೋ ಅಂತ ಗೊತ್ತಾಗುತ್ತೆ. ಹಾಗೆ ನೀವು ಟ್ರಸ್ಟಿಫೈಡ್ ಚಾನಲು ನೋಡ್ಬೋದು, ಅದರಲ್ಲೂ ಕೂಡ ಲ್ಯಾಬ್ ರಿಪೋರ್ಟ್ಸ್ ಎಲ್ಲ ಹಾಕ್ತಾರೆ. ಇತ್ತೀಚೆಗೆ ಎಗ್ ಕಾಂಟ್ರವರ್ಸಿ ಆಗಿದ್ದು ಇದೇ ಚಾನಲಿಂದ. ಬಟ್ ಅವರು ಎಲ್ಲದ್ದು ಲ್ಯಾಬ್ ರಿಪೋರ್ಟ್ ಹಾಕ್ತಾರೆ ಎಲ್ಲ ಪ್ರೋಟೀನ್ ಬಗ್ಗೆ. ಅಲ್ಲಿ ಕೂಡ ನಿಮಗೆ ಒಂದಿಷ್ಟು ಮಾಹಿತಿ ಸಿಗುತ್ತೆ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಯಾವುದರಲ್ಲಿ ಏನೇನು ಅಂಶಗಳಿದೆ ಎಲ್ಲ ಒಂದಿಷ್ಟು ಐಡಿಯಾ. ಪ್ರೋಟೀನ್ ಪೌಡ್ರು ಬಹಳ ಪ್ರಾಫಿಟ್ ಮೇಕಿಂಗ್ ಬಿಸ್ನೆಸ್ ಆಗಿರೋದ್ರಿಂದ ಇದರಲ್ಲಿ ಸ್ಕ್ಯಾಮ್ಗಳು ಜಾಸ್ತಿ. ಒಂದು ರಿಕ್ವೆಸ್ಟ್ ಏನು ಅಂದರೆ, ನೀವು ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ಸ್ಟಡೀಸ್ಗಳನ್ನ ನೋಡಿದ್ರೆ ನಿಮಗೆ ಯಾವ ಪ್ರೋಟೀನ್ ಸೆಲೆಕ್ಟ್ ಮಾಡಬೇಕು ಅಂತ ಒಂದು ಐಡಿಯಾ ಸಿಗುತ್ತೆ. ಓಕೆ, ಸೊ ದಯವಿಟ್ಟು ನನಗೆ DM ಮಾಡೋದಾಗಲಿ, ವಾಟ್ಸಪ್ ಮೆಸೇಜ್ ಮಾಡೋದಾಗಲಿ ದಯವಿಟ್ಟು ಮಾಡಬೇಡಿ. ಯಾಕಂದರೆ ಲಾಸ್ಟ್ ಟೈಮ್ ನಾನು ಫಿಶ್ ಆಯಿಲ್ ಬಗ್ಗೆನೂ ಈ ಥರ ಒಂದು ಎಜುಕೇಷ್ನಲ್ ವೀಡಿಯೋ ಮಾಡಿದಾಗ ತುಂಬ ಜನ, ಒಂದು 50,000 ಜನ ಅವ್ರ ಹತ್ರ ಇರೋ ಫೋಟೋಸು, ಈ ಲಿಂಕ್ಸು ಎಲ್ಲ ಕಳಿಸ್ತಾ ಇದ್ರು ನಮ್ಮ ವಾಟ್ಸಪ್ಗೆ, ಆಫೀಸ್ ನಂಬರ್ಗೆ ಎಲ್ಲ. ಸೊ ಅದರಿಂದ ನಮ್ಮ ಬಿಸ್ನೆಸ್ಸಿಗೆ ಎಫೆಕ್ಟ್ ಆಗುತ್ತೆ ಸ್ವಲ್ಪ. ಯಾಕಂದರೆ ನಾವು ಕ್ಲೈಂಟ್ಸ್ ಹತ್ರ ಕೋಆರ್ಡಿನೇಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ.
ನಮ್ಮದಿರೋದು ನ್ಯಾಚುರಲ್ ಕೋಚಿಂಗ್ ಬಿಸ್ನೆಸ್ಸು. ನಾವು ಆಹಾರದಿಂದ ಜನರಿಗೆ ಪ್ರೋಟೀನ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆಹಾರದಿಂದ ಆಗಿಲ್ಲ ಅಂದರೆ ಕೆಲವೊಬ್ಬರಿಗೆ ಒಂದು 10-15% ಜನರಿಗೆ ಅವ್ರ ಬ್ಲಡ್ ಟೆಸ್ಟ್ ಮಾಡಿಸಿ ಅವರಿಗೆ ಅವರು ಮ್ಯಾಕ್ರೋಸ್ ಸರಿ ಇದೆಯಾ, ಕ್ಯಾಲೋರಿ ಸರಿ ಇದೆಯಾ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಅವಶ್ಯಕತೆ ಇದೆ ಅಂದರೆ ಅವ್ರಿಗೊಂದು 3-4 ಆಪ್ಷನ್ನ ರೆಕಮೆಂಡ್ ಮಾಡ್ತೀವಿ. ರೆಕಮೆಂಡೇಷನ್ ಬೇರೆ, ಸೇಲ್ ಮಾಡೋದು ಬೇರೆ. ಯಾವತ್ತೂ ಸೇಲ್ ಮಾಡಲ್ಲ ಯಾರಿಗೂ, ಅಥವಾ ಯಾವ ಬ್ರ್ಯಾಂಡ್ ಹತ್ರ ಕಮಿಷನ್ನು ತೊಗೊಳ್ಳೋದಿಲ್ಲ. ಅದನ್ನು ಕೂಡ ಎಲ್ಲೋ ಒಂದು 100ರಲ್ಲಿ ಒಂದು 5 ಜನರಿಗೆ ಎಲ್ಲ ರೆಕಮೆಂಡ್ ಮಾಡ್ಬೋದು. ಓನ್ಲಿ ಅವರ ಆಹಾರದಲ್ಲಿ ಕೊರತೆ ಇದ್ದರೆ ಮಾತ್ರ. ಓಕೆ, ಬರೋರಿಗೆಲ್ಲ ಪ್ರೋಟೀನ್ ಸೇಲ್ ಮಾಡೋದಕ್ಕೆ ನಾನು ಸೇಲ್ಸ್ಮ್ಯಾನ್ ಅಲ್ಲ. ಓಕೆ, ದಯವಿಟ್ಟು ಯಾರೂ ಈ ವಿಷಯದ ಬಗ್ಗೆ DM ಕಳಿಸ್ಬೇಡಿ.